ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ಸದ್ಗುರು ಅಂದ್ರೆ ಯಾರು, ಗುರು ಅಂದ್ರೆ ಯಾರು, ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ಈಗ ನಾವು ಹುಟ್ಟಿನಿಂದ ಸಾಯುವವರೆಗೂ ಅನೇಕ ಗುರುಗಳನ್ನ ನಾವು ನೋಡ್ತಾ ಇರ್ತೀವಿ, ಅನೇಕ ಪಾಠಗಳನ್ನ ನಮ್ಗೆ ಕಲಿಸ್ಕೊಡ್ತಾ ಇರ್ತಾರೆ. ಅವರೆಲ್ಲ ನಮ್ಗೆ ಗುರುನಾ ಅಥವಾ ಯಾವ ಸಾಲಕ್ಕೆ ಸೇರ್ತಾರ ಅವರು ಅಂತ ನೋಡೋಣ. ನೋಡಿ, ನಾವು ಶಾಲೆಗೆ ಹೋಗಿ ಶಿಕ್ಷಣ ಕಲಿತೀವಿ, ಅವರು ಬಂದು ಉಪನ್ಯಾಸಕರು ಶಿಕ್ಷಕರು ಮಾತ್ರ ಆಗ್ತಾರೆ, ಅವರು ಗುರು ಆಗೋದಿಲ್ಲ. ಅಂದ್ರೆ ಅವರು ಸಂಭಾವನೆ ಪಡಿತಾ ಇದ್ದಾರೆ, ಸಂಭಾವನೆ ಪಡೆದು ನಮ್ಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಇನ್ನು ಬೆಳೀತಾ ಬೆಳೀತಾ ಏನು ನಮ್ಮ ಬದುಕಿನಲ್ಲಿ ಸೈಕಲ್ ಕಲ್ಸೋರಾಗಿರ್ಬೋದು, ಕಾರ್ ಕಲ್ಸೋರಾಗಿರ್ಬೋದು, ಅಥವಾ ಬೇರೆ ಏನಾರ ಏನು ಈಜಾಡೋದ್ ಕಲ್ಸೋದಾಗಿರ್ಬೋದು, ಬೇರೆ 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 ಯಾವ್ದಾನ ಆಟಿಕೆಗಳನ್ನೆಲ್ಲ ಕಲ್ಸ್ಕೊಡ್ತಾರಲ್ಲ, ಅವರೆಲ್ಲವೂ ಸಹ ಶಿಕ್ಷಕರ ಸಾಲಿಗೆ ಸೇರ್ತಾರೆ, ಗುರುಗಳ ಸಾಲಿಗೆ ಸೇರೋದಿಲ್ಲ. ನೋಡಿ, ಸದ್ಗುರು ಅಂತಂದ್ರೆ ಯಾರು ನಾವು ದುಃಖದಲ್ಲಿದ್ದಾಗ, ಮನಸ್ಸಿನಲ್ಲಿ, ನಮ್ಮ ಅಂತರಾಳದಲ್ಲಿ, ನಮ್ಮ ಏನು ಬದುಕಿನಲ್ಲಿ ತೊಂದರೆಗೆ ನಾವು ಒಳಪಟ್ಟಾಗ ನಮ್ಮನ್ನ ಯಾರು ಕೈ ಹಿಡಿದು ಮೇಲೆತ್ತುತ್ತಾರೆ, ನಮಗೆ ಯಾರು ಮಾರ್ಗದರ್ಶನ ನೀಡ್ತಾರೆ, ಯಾವುದೇ ಜಾತಿ ಪಂಥ ಮತ ಪಂಥಗಳನ್ನ ನೋಡ್ದಿರಾ ಎಲ್ಲರನ್ನು ಸರಿಸಮವಾಗಿ ನೋಡಿ ಯಾರು ಅವ್ರನ್ನೇ ಮಾರ್ಗದರ್ಶನ ನೀಡಿ ಮೇಲಕ್ಕೆ ಎತ್ತುತ್ತಾರೆ ನೋಡಿ, ಅವರು ನಿಜವಾದ ಸದ್ಗುರು. ಅವರು ಯಾವ ರೀತಿ ಇರ್ತಾರೆ ಅಂತಂದ್ರೆ, ನೋಡಿ ಸ್ನೇಹಿತರೆ, ಸದಾ ತೇಜಸ್ ಇರ್ತದೆ ಅವರಲ್ಲಿ, ಸದಾ ಆನಂದವಾಗಿರ್ತಾರೆ, ಅತಿ ಹೆಚ್ಚು ಪ್ರಶಾಂತತೆಯಿಂದ ಇರ್ತಾರೆ, ಅತಿ ಹೆಚ್ಚು ಜ್ಞಾನವನ್ನು ಉಳ್ಳವರಾಗಿರ್ತಾರೆ. ಅವ್ರ ಹತ್ರ ವಿದ್ಯಾಭ್ಯಾಸ ಇಲ್ದಿರ ಇರ್ಬೋದು, ಆದ್ರೆ ನೀವು ಅವ್ರ ಹತ್ರ ಹೋಗ್ತಾ ಇದ್ದೀರಾ, ನಮ್ ಗುರುಗಳನ್ನ ನಾವು ನೋಡಕ್ ಹೋಗ್ತಾ ಇದೀವಿ ಅಂದ್ರೆ ನಿಮ್ಗೆ ಖುಷಿ ಸಿಗ್ತಾ ಇರ್ತದೆ, ಆನಂದ ಸಿಗ್ತಾ ಇರ್ತದೆ. ಅಥವಾ ಆ ಗುರು ನಮ್ಮ ಹತ್ರ ನಮ್ಮ ನೋಡಕ್ ಭೇಟಿಯಾಗಿ ಬರ್ತಾ ಇದ್ದಾರೆ ಅಂದ್ರೇನೆ ನಮ್ಗೆ ಆನಂದ, ಉಲ್ಲಾಸ, ಉತ್ಸಾಹ ಎಲ್ಲ ಬರ್ತಾ ಇರ್ತದೆ, ಖುಷಿ ಸಿಗ್ತಾ ಇರ್ತದೆ. ನೋಡಿ, ನಮ್ಮ ಬದುಕಿನಲ್ಲಿ ಅನೇಕ ರೀತಿಯ ಗುರುಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಇವರೆಲ್ಲಾನು ಗುರುನಾ? ಮತ್ತೆ ಈ ತರ ಮಾಡೋರು ಸಹ ಗುರುನಾ? ಅಲ್ಲ. ನೋಡಿ, ಈ ಭೂಮಿ ಮೇಲೆ ಎಲ್ಲರ ಗುರುವಿನ ಗುರು ಯಾರು ಅಂತಂದ್ರೆ ಭಗವಂತ ಮಾತ್ರ. ಭಗವಂತ ಮಾತ್ರ ಆ ರೀತಿ ನಮ್ಗೆ ಕಾಣಕ್ ಸಿಗ್ತಾನೆ. ನೋಡಿ, ಇವರೆಲ್ಲಾ ಗುರುಗಳು ನಾವ್ ಏನೇ ನೋಡ್ಬೋದು, ಯಾರೇ ಎಷ್ಟೇ ಜನ ಆದ್ರೆ ಏನೇ ವಿದ್ಯೆ ಕಲಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ಯಾರು ಸಹ ಗುರುಗಳ ಸಾಲಿಗೆ ಸೇರೋದಿಲ್ಲ. ಏನಕ್ಕೆ ಅಂದ್ರೆ, ಗುರು ಹೇಗೆ ಮಾರ್ಗದರ್ಶನ ನೀಡ್ತಾರೋ ಆ ರೀತಿ ನಾವೆಲ್ದು ಎಂದೂ ಇರೋಲ್ವಲ್ಲ. ನಮ್ಗೆ ಹೆಂಗ್ ಬೇಕು ಹಂಗೆ ಪರಿವರ್ತನೆ ಮಾಡ್ಕೊಂತಾನೆ ಇರ್ತೀವಿ ನಮ್ಮ ಬದುಕನ್ನ. ಅವ್ರು ನೂರು ವಿದ್ಯೆ ಹೇಳ್ಕೊಟ್ಟಿದ್ರೆ ನಾವ್ ಒಂದ್ 10-15 ಕಲಿತೀವಿ, 10-15 ವಿದ್ಯೆ ಅಳವಡಿಸ್ಕೊಂತೀವಿ, ಇನ್ನ 95-80 ಇನ್ನು ಮಿಕ್ಕಿದ್ದು ಎಲ್ಲ ಬಿಟ್ಬಿಡ್ತೀವಿ. ನೋಡಿ, ಈ ರೀತಿ ನಮ್ಮ ಬದುಕಿರ್ತದೆ. ಏಂತಕ್ಕೆ ಅಂತಂದ್ರೆ, ನಿಮ್ಮ ಮನಸ್ಸೇ ನಿಮಗೆ ಗುರು ಆಗಿರ್ತದೆ. ನಿಮ್ಮ ಮನಸ್ಸು ಏನ್ ಹೇಳ್ತದೋ ಅದನ್ನೇ ನೀವು ಮಾಡೋದು. ಈ ಪ್ರಪಂಚದಲ್ಲಿ ಎಷ್ಟೇ ಗುರುಗಳು ಬಂದ್ರು, ಎಷ್ಟೇ ಸಾಧು ಸಂತರುಗಳು ಬಂದ್ರು, ಎಷ್ಟೇ ಋಷಿಗಳು ಬಂದ್ರು, ಎಷ್ಟೇ ಜ್ಞಾನಿಗಳು ಬಂದ್ರು, ಎಷ್ಟೇ ಭಗವಂತನೇ ದರಗಿಳಿದು ಬಂದು ನಿಮ್ಗೆ ಏನಾರ ಹೇಳ್ಕೊಟ್ರೆ, ಇದೇ ಕಣಪ್ಪ ನೀನ್ ಆನಂದವಾಗಿರೋದಕ್ಕೆ ಮಾರ್ಗದರ್ಶನ ಅಂತ ಸೂಚನೆ ಕೊಟ್ಟರು ಸಹ ನಾವ್ ಯಾರು ಕೇಳೋದಿಲ್ಲ. ಏನಕ್ಕೆ ಅಂತಂದ್ರೆ, ನಿಮ್ಮ ಮನಸ್ಸೇ ನಿಮ್ಗೆ ಗುರು ಆಗಿರ್ತದೆ. ನಿಮ್ಮ ಮನಸ್ಸು ಏನ್ ಹೇಳ್ತಾ ಇರ್ತದೆ ಅದನ್ನೇ ಪ್ರತಿಯೊಬ್ರು ಮಾಡೋದು. ಆದ್ರೆ ಸದ್ಗುರು ಯಾರು ಅಂತಂದ್ರೆ, ಭೂಮಿ ಮೇಲೆ ಏನು ಸಾವೇ ಇಲ್ದಿರೋನು, ಸದಾ ಗುರುವಾಗಿ ನೆಲೆಸಿರೋನು ಯಾರು ಅಂದ್ರೆ ಭಗವಂತ ಮಾತ್ರನೇ. ಇನ್ನೆಲ್ಲರೂ ಸಹ ಹುಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಹುಟ್ಟು ಸಾವಿನ ಮಧ್ಯದಲ್ಲಿರೋರು ಯಾರು ಸಹ ಗುರುಗಳಲ್ಲ. ನೀವು ಇದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನೀವು ಗುರು ಹತ್ರ ಏನಾರ ಪಾಠ ತಗೊಂಡು, ಅಥವಾ ಉಪದೇಶ ತಗೊಂಡು, ಅಥವಾ ಧ್ಯಾನ ತಗೊಂಡು, ಅಥವಾ ಮಂತ್ರ ದೀಕ್ಷೆ ತಗೊಂಡು ಏನ್ ಬೇಕಾದ್ರೂ ನೀವು ಸಾಧನೆ ಮಾಡಿ, ಆದ್ರೆ ಅವರು ಸಹ ಗುರು ಅಂತ ಯಾರನ್ನ ತೋರಿಸ್ಬೇಕು ಅಂದ್ರೆ ಭಗವಂತನೇ ತೋರಿಸ್ಬೇಕು. ಏನಕ್ಕೆ ಭಗವಂತನಿಂದನೇ ಬಂದಿರೋದಲ್ವಾ. ಭಗವಂತನ ಸೃಷ್ಟಿನಲ್ಲಿ ಎಲ್ಲ ಬಂದಿರೋದ್ರಿಂದ ಎಲ್ಲವೂ ಸಹ ಭಗವಂತನ ಸೇರೋದಕ್ಕೇನೆ. ಗುರುವಿನ ಗುರು, ಸದ್ಗುರು, ಸದಾ ಗುರು ಯಾರು ಅಂತಂದ್ರೆ ಭಗವಂತ ಮಾತ್ರ. ಆದ್ರೆ ನಿಮ್ಮ ಬದುಕಿನಲ್ಲಿ ನಿಮ್ಗೆ ಯಾರಾದ್ರೂ ಗುರು ಸಿಕ್ಕಿ ನೋಡಿ, ಅವ್ರು ನಿಮ್ಮನ್ನ ಯಾವುದೇ ರೀತಿ ಅವ್ರು ವೇಷಭೂಷಣ ಹಾಕಿರ್ಬಾರ್ದು, ನಿಮ್ಮಿಂದ ಲಾಭನೋ ನಷ್ಟನೋ ಏನೂ ಅಪೇಕ್ಷೆ ಪಡಬಾರ್ದು. ಅಥವಾ ನೀನ್ ನನ್ನ ಕಾಣಿಗೆ ಕೊಡ್ಬೇಕು, ನಾನ್ ನಿನ್ಗೆ ಇದನ್ನ ಮಾಡ್ಬೇಕು, ನಾನ್ ಹೇಳ್ದಂಗ್ ನೀನ್ ನಡ್ಕೊಬೇಕು, ನೀನ್ ಹೇಳ್ದಂಗ್ ನಾನು ಇದು ಮಾಡ್ಬೇಕು ಅಂತ ಏನೂ ಇರಬಾರ್ದು. ನಿಮ್ಮನ್ನ ದುಃಖದಲ್ಲಿ ಏನೋ ಒಬ್ಬ ಸಂಸಾರಸ್ಥ ಅಥವಾ ಏನೋ ಒಬ್ಬ ಜೀವನ ನಡೆಸ್ಬೇಕಾದ್ರೆ ಕಷ್ಟದಲ್ಲಿದ್ದಾಗ ಹೋಗಿ ಗುರು ಹತ್ರ ಹೇಳ್ಕೊಂಡಾಗ ನಿಮ್ಗೆ ಒಳ್ಳೆ ಮಾರ್ಗದರ್ಶನ ನೀಡಿ, ಏನೋ ಅಪೇಕ್ಷೆ ಪಡ್ದಿರ ಮಾರ್ಗದರ್ಶನ ನೀಡಿ, ನಿಮ್ಗೆ ಒಳ್ಳೆ ಮಾರ್ಗದರ್ಶನ ನೀಡಿ, ಮತ್ತೆ ನಿಮ್ಗೆ ಆಶೀರ್ವಾದ ಮಾಡಿ ಬದುಕಿನ ದಾರಿನ ಸುಲಭ ಮಾಡ್ಕೊಡುವಂತ ಯಾರ ನಿಮ್ ಕೆಳಗೆ ಬಿದ್ದಿರೋನ ಮೇಲೆ ಎತ್ತುತ್ತಾರೆ ನೋಡಿ, ಅವರೆಲ್ಲರೂ ಸಹ ಗುರುಗಳ ಸಾಲಿಗೆ ಸೇರ್ತಾರೆ. ಏನಕ್ಕೆ ಅಂತಂದ್ರೆ, ನೇರವಾಗಿ ನಾವು ಭಗವಂತನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇಂಥ ಗುರುಗಳ ಮುಖೇನ ನಾವು ಭಗವಂತನ ಕಾಣ್ಬೋದು. ಅಂತ ಗುರುಗಳನ್ನ ನೀವು ಹುಡುಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಾರ ಪ್ರಶ್ನೆ ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಸದ್ಗುರು ಅಂತೆ ಮತ್ತೆ ಒಂದ್ ಲೈನಲ್ಲಿ ಹೇಳ್ತೀನಿ, ಯಾರು ಈ ಭೂಮಿ ಮೇಲೆ ಹುಟ್ಟಿರೋ ಮನುಷ್ಯರು ಹುಟ್ಟಿ ಸಾವಿನ ಮಧ್ಯದಲ್ಲಿರೋರು ಯಾರು ಸಹ ಸದ್ಗುರು ಅಲ್ಲ, ಗುರು ಅಲ್ವೇ ಅಲ್ಲ. ಏನು ಹುಟ್ಟು ಸಾವು ಇಲ್ಲೇ ಇರೋಂತ ಯಾರು ಭಗವಂತ ಇದ್ದಾನೆ ಅವನ್ ಮಾತ್ರ ಸದ್ಗುರು. ಸದ್ಗುರು ಅಂದ್ರೆ ಸದಾ ನೆಲೆಸಿರೋನು, ಸದಾ ಎಲ್ಲರಿಗೂ ಹಿತ ಬಯಸೋನು, ಸದಾ ಎಲ್ಲರನ್ನು ಪ್ರೀತಿಸೋನು, ಅವನ್ ಮಾತ್ರ ಸದ್ಗುರು. ಅದು ಯಾರು ಅಂದ್ರೆ ಭಗವಂತ ಮಾತ್ರನೇ. ಎಲ್ಲರಿಗೂ ಒಳ್ಳೇದಾಗ್ಲಿ.
ಆತ್ಮ ನಮಸ್ಕಾರ. ಓಂ ನಮಃ ಶಿವಾಯ. ಶಿವಾಯ ನಮಃ.